ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರುಣ್ ಆರೋಹಿ ಯೂಟ್ಯೂಬ್ ಚಾನಲ್. ಸೊ ಇದು ದಸರಾ ಹಬ್ಬದ ವಿಡಿಯೋ ಆಗಿರುತ್ತೆ. ನಾವು 4:15ಗೆ ಇದ್ಬಿಟ್ಟು ಅಜ್ಜಿರೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದರು. ಆಫೀಸಲ್ಲಿ ಅದೇ ಊಟ ಹಾಕ್ಸ್ತೀವಿ ಅಂತ ನಾನು ಬ್ಲಾಗಲ್ಲಿ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊತಿದ್ರು. ಸೊ ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಸೊ ನಮ್ಮಮ್ಮ ಪೂಜೆ ಹಿಡ್ದಿದ್ರು, ಬನ್ನಿ ಪೂಜೆ. ಸೊ ಹಾಗಾಗಿಬಿಟ್ಟು ನಮ್ಮಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಗಳನ್ನ ನನ್ನ ತಂಗಿ ರೆಡಿ ಮಾಡ್ತಾಯಿದ್ಲು. ನನ್ನ ತಂಗಿನೂ ಪೂಜೆಗೆ ಬರ್ತೀನಿ ಅಂತಂದು ಅವಳನ್ನು ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿಯಾಗಿ ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಸೊ ಇನ್ನೂ ಕತ್ಲಿತ್ತು, ಪೂಜೆ ತುಂಬ ರಶ್ ಇತ್ತು ಜನ. ಸೊ ನಮ್ಮ ಪೂಜೆ ಎಲ್ಲ ಮುಗಿಸೋದ್ರೊಳಗೆ ಬೆಳಗ್ಗೆ ಆಗಿಬಿಡ್ತು. ಅಲ್ಲಿಂದ ನೆಕ್ಸ್ಟು ಆಫೀಸ್ ಹತ್ರ ಹೋದ್ವಿ. ಆಫೀಸ್ ಹತ್ರ ಎಲ್ಲ ನಾವು ನೈಟೇ ರೆಡಿ ಮಾಡಿ ಬಂದಿದ್ವಿ. ಮಾರ್ನಿಂಗ್ ಅಷ್ಟೇ ಹೂವು ಹಾಕೋದಿತ್ತು. ಸೊ ಆಫೀಸ್ ಲುಕ್ಕು ಈ ಥರ ಇದೆ ನೋಡಿ, ಯಾವ ಥರ ಕಾಣ್ತಾ ಇದೆ ಅಂತೇಳಿ ನೈಟೇ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ವಿ. ಹೂವು ಅಷ್ಟೇ ಹಾಕಿರಲಿಲ್ಲ, ಯಾಕಂದರೆ ಹೂವು ಬಾಡ್ಬಿಡುತ್ತೆ ಅಂತೇಳಿ ಮಾರ್ನಿಂಗ್ ಹಾಕೋಣ ಅಂತೇಳಿ ಹೂವೆಲ್ಲ ಮಾರ್ನಿಂಗೇ ಹಾಕಿ ರೆಡಿ ಮಾಡಿದರು. ಸೊ ಅರ್ಲಿ ಮಾರ್ನಿಂಗೆ ಅಂದರೆ 6:30 ಏನೇ ಪೂಜೆ ಆಗಿತ್ತು. ಸೊ ಪೂಜೆ ಬೇಗನೆ ಮಾಡಬೇಕು ಅಂತೇಳಿ ನೈಟೇ ಪ್ರಿಪ್ರೇಷನ್ ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಬಂದು ಆಫೀಸ್ ಪೂಜೆ ಮಾಡೋಣ ರೆಡಿಯಾಗಿ ಬಂದು ಅಂತೇಳಿ ನನ್ನ ತಂಗಿ, ನಾನು, ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಮನೆಗೆ. ಸೊ ಗಾಡಿಗೆಲ್ಲ ಡೆಕೋರೇಷನ್ಸ್ ಮಾಡಿಸ್ಬೇಕಿತ್ತು. ಡೆಕೋರೇಷನ್ಸಿಗೆ ನಾವು ಹೂವಿಗೆ ಯಾರ ಮುಂಚೆನೇ ಆರ್ಡ್ರ್ ಕೊಟ್ಟಿದ್ವಿ, ಅವ್ರ ಡೇಟ್ ಆಗಿಬಿಡ್ತು. ಸೊ ಅದಕ್ಕೆ ಒಂದು ರೆಡಿ ಇರೋದನ್ನೇ ತೊಗೊಂಬಂದ್ಬಿಟ್ಟು ಡೆಕೋರೇಷನ್ಸ್ ಎಲ್ಲ ಮುಗಿದ್ಮೇಲೆ ಆಫೀಸಲ್ಲಿ ಊಟಕ್ಕೆಲ್ಲ ಹೇಳಿದ್ವಿ, ನಮಗೆಲ್ಲ ಕರೆದಿದ್ವಿ ನಮ್ಮ ಹೆಡ್ ಆಫೀಸವ್ರನ್ನೆಲ್ಲ. ಸೊ ಅವರೆಲ್ಲರೂ ಬಂದು ಊಟ ಮಾಡಿಕೊಂಡು ಫ್ಯಾಮಿಲಿನೆಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಗಾಡಿ ಪೂಜೆ ಮಾಡಿಸೋದಿತ್ತು. ಗಾಡಿ ಪೂಜೆನ ದೇವಸ್ಥಾನದಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಊಟ ಎಲ್ಲ ನೆಕ್ಸ್ಟ್ ಇಲ್ಲೆಲ್ಲ ಆಫೀಸ್ ಹತ್ರ ಮುಗಿಸ್ಕೊಂಡು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಇತ್ತು ಟೈಮಿಂಗ್ಸ್ ಪೂಜೆದು, ಗಾಡಿ ಪೂಜೆದು. ಸೊ ಮಧ್ಯಾಹ್ನಕ್ಕೆ ಹೋಗ್ಬಿಡೋಣ ಅಂತೇಳಿ ಗಾಡಿ ಎಲ್ಲನೂ ಆಫೀಸ್ ಹತ್ರನೇ ತರಿಸಿದ್ವಿ, ಅಲ್ಲಿಂದ ಸ್ಟ್ರೈಟ್ ಹೋಗ್ಬಿಡೋಣ ಅಂತೇಳಿ. ಸೊ ಬರೋರೆಲ್ಲ ಬರ್ತಾನೇ ಇದ್ದರು, ಕದ್ದಿರೋರೆಲ್ಲ ಬರ್ತಾನೇ ಇದ್ದರು. ಹಾಗಾಗಿಬಿಟ್ಟು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಕಮ್ಮಿ ಇತ್ತು, ಹಾಗಾಗಿ ಪೂಜೆ ಬೇಗನೆ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವರಿಗೆ ನಾನು ಹೇಳಿದ್ನಲ್ವ ಸೀರೆ ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿ, ಹಾಗೆ ಕೊಡೋಣ ಅಂತೇಳಿ ಎಲ್ಲ ತೊಗೊಂಬಂದಿದ್ವಿ. ಮುಗಿಸ್ಕೊಂಡ್ಬಿಟ್ಟು ಪೂಜೆ ನಾವು ಬಂದಿದ್ದು ಕಣಿವೆ ಮಾರಮ್ಮನ ದೇವಸ್ಥಾನ, ಕಣಿವೆಲಿದೆ ಅಲ್ಲ ಅದು, ಕುಂಚಿಗನಾಳ ಹತ್ರ ಇದೆ, ಅಲ್ಲಿಗೆ ಬಂದಿದ್ವಿ. ಸೊ ಗಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಒಂದೇ ಸತಿ ಪೂಜೆ ಮಾಡಿಸ್ಬಿಡೋಣ ಎಲ್ಲ ಗಾಡಿಗಳ್ದು ಅಂತ ಹೇಳಿ ಮುಂಚೆನೇ ಮಾತಾಡ್ಕೊಂಡಿದ್ವಿ. ಸೊ ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಸೊ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹಬ್ಬ ಮಾಡೋದ್ರಲ್ಲೂ ಒಂಥರ ಖುಷಿ ಇರುತ್ತೆ. ನನಗಂತೂ ತುಂಬ ಖುಷಿ ಆಯಿತು ಅವತ್ತು, ಯಾಕಂದರೆ ನಾವು ಪ್ರತಿ ವರ್ಷವೂ ಆಫೀಸ್ ಪೂಜೆ ಈಗ ಕಂಟಿನ್ಯೂಯಸ್ 4 ಇಯರ್ಸಿಂದನೂ ಮಾಡ್ಕೊಂಬಂದಿದ್ದೀನಿ. ಬಟ್ ಈ ಥರ ಹಬ್ಬ ಯಾವಾಗಲೂ ಸಹ ನಾವು ಮಾಡಿಲ್ಲ ಇಷ್ಟು ಚೆನ್ನಾಗಿ. ಅದನ್ನು ಹೋದ ವರ್ಷವೂ ಕರೆದಿದ್ದೆ, ಅವರು ಮನೆಯಲ್ಲೇ ಕೆಲಸ ಭಾಳ ಇದ್ದು ಅಂತೇಳಿ ಬಂದಿರಲಿಲ್ಲ. ಈ ವರ್ಷ ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಜೊತೆಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಟ್ರು. ಹಬ್ಬ ಎಲ್ಲ ಭಾಳ ಚೆನ್ನಾಗಾಯಿತು ಹಬ್ಬ.
ಹ್ಞೂ ಬನ್ನಿ. ಗೈಸ್ ಪೂಜೆ ಮುಗಿಸ್ಕೊಂಡು ಎಲ್ಲ ಮನೆ ಕಡೆ ಹೊರಟ್ವಿ. ಇದಾಗಿರುತ್ತೆ ದಸರಾ ಹಬ್ಬದ ಲಾಗ್. ಆಬ್ವಿಯಸ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.